ಇನ್ನು ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಬೈ ಎಲೆಕ್ಷನ್ ನಡೆಯೋಕ್ಕಿದೆ. ಅದರಲ್ಲೂ ಪ್ರಮುಖವಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಈ ಎರಡು ಕ್ಷೇತ್ರಗಳಲ್ಲಿ ಅಂತಂದ್ರೆ ದಾವಣಗೆರೆ. ಈ ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ಜಟಾಪಟಿ ಈಗಲೂ ಕೂಡ ಮುಂದುವರಿತಾ ಇದೆ. ಯಾರಿಗೆ ಮಣೆ ಹಾಕುತ್ತೆ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ ಇನ್ನು ಕಗ್ಗಂಟಾಗೆ ಉಳ್ಕೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅಬ್ದುಲ್ ಜಬ್ಬಾರ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ನಡುವೆ ಫೈಟ್ ಶುರುವಾಗಿದೆ. ಸಮರ್ಥ್ಗೆ ಟಿಕೆಟ್ ಕೊಡುವಂತೆ ಮಲ್ಲಿಕಾರ್ಜುನ್ ಬಿಗಿ ಪಟ್ಟು ಹಿಡಿದಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಆದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಅಬ್ದುಲ್ ಹಠ ಹಿಡಿದು ಕೂತಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಇನ್ನೂ ಕೇವಲ 4 ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಟಿಕೆಟ್ ಸಂಬಂಧನೇ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಇವತ್ತು ಸಂಜೆ ಅಥವಾ ಶನಿವಾರ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಅಥವಾ ಮತ್ತೊಬ್ಬರು ಬೇಸರ ಮಾಡ್ಕೊಳ್ಳೋದು ಕಾಮನ್. ಇದು ಎಲ್ಲ ಸಂದರ್ಭಗಳಲ್ಲೂ ಎಲೆಕ್ಷನ್ ಟೈಮ್ನಲ್ಲಿ ಬರುವಂಥದ್ದು. ಆಕಾಂಕ್ಷಿಗಳು ಹಲವರು ಇರ್ತಾರೆ. ಆದರೆ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥ ವಿಚಾರ ಇನ್ನೂ ಕೂಡ ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಟಿಕೆಟ್ ಬಗ್ಗೆನೇ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಈ ಮೀಟಿಂಗ್ ಮುಗಿದ ನಂತರ ಒಂದು ಸ್ಪಷ್ಟ ನಿರ್ಧಾರ ಬಂತು ಅಂತಂದರೆ ಇವತ್ತು ಸಂಜೆನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಯಾರಿಗೆ ಒಲಿಯುತ್ತೆ ಅಂಥೇಳಿ ಅನೌನ್ಸ್ ಆಗಬಹುದು. ಇಫ್ ನಾಟ್ ನಾಳೆ, ಅಟ್ಲೀಸ್ಟ್ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಟಿಕೆಟ್ ಯಾರಿಗೆ ಹೋಗುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು ಅನ್ನೋದು ಗೊತ್ತಾಗುತ್ತೆ. ಈಗ ಆಲ್ರೆಡಿ BJP ಟಿಕೆಟ್ ಅನೌನ್ಸ್ ಮಾಡಿದೆ. BJPಯ ಕ್ಯಾಂಡಿಡೇಟ್ ಯಾರು ಅಂತಲೂ ಕೂಡ ಆಲ್ರೆಡಿ ಅನೌನ್ಸ್ ಮಾಡಲಾಗಿದೆ. ದಾಸ ಕರಿಯಪ್ಪ ಅಂತ ದಾವಣಗೆರೆಯ ದಕ್ಷಿಣಕ್ಕೆ. ಆದರೆ ಕಾಂಗ್ರೆಸ್ ಯಾರನ್ನು ಆಯ್ಕೆ ಮಾಡುತ್ತೆ ಅನ್ನೋದೇ ಕುತೂಹಲ. ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರ. ಯಾರು ಕೆಪಿಸಿಸಿಯಿಂದ 16 ಜನ ಏನು ಇದು ಮಾಡಿದ್ರಲ್ಲ ಮೆಂಬರ್ಸ್ಗಳನ್ನ, ಅವರು ಎಲ್ಲರೂ ಸೇರಿ ನಾಳೆ ಅಬ್ಸರ್ವರ್ಸ್ ಬರ್ತಾರ. ಬಂದು ನಾಳೆ ದಿವಸ ಏನು ಅಂತ ಡಿಸ್ಕಸ್ ಮಾಡ್ತಾರ. ಎಲ್ಲರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರ. ಸಂಗ್ರಹಣೆ ಮಾಡಿ ಹೈಕಮಾಂಡ್ ಯಾರಿಗೆ ಕೊಡ್ತೋ ಅವ್ರು ದುಡಿಬೇಕು. ನಾಳೆ ಬರ್ತಾರಲ್ಲ, ಹೌದು ಬರ್ತಾರೆ ಅಂತ ನನಗ್ ಗೊತ್ತಿಲ್ಲ. ನನಗ್ ಇರಪ್ಪ ಅಂದ್ರು ನಾನು ಇರ್ತೇನೆ ಅಂದೆ. ಅವ್ರು ಯಾರ್ಯಾರು ಬರ್ತಾರಂತ ನನಗೆ ಗೊತ್ತಿಲ್ಲ. ಒಟ್ಟು ಅಧ್ಯಕ್ಷರು ಅವರೆಲ್ಲ ಫೋನ್ ಮಾಡಿದ್ರು, ಉಸ್ತುವಾರಿ ಸಮಿತಿ ಎಲ್ಲರೂ ಬರ್ತವಿ ಅಂತಂದು. ಅದಕ್ಕೆ ಬರ್ರಪ್ಪ ಅಂದ. ಬಂದ್ರೆ ನಾಳೆ ಮಾತಾಡಂಬಿಡು. ನಾಳೆ ಕಮಿಟಿ ಅವ್ನು ಯಾರು ನಮ್ಮ ಹತ್ರ ಬಂದಿರಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ. ಅದಕ್ಕೆ ಎಲ್ಲರೂ ಕುತ್ಕೊಂಡು ಎಲ್ಲರನ್ನು ಕುಂದಿಸ್ಕೊಂಡು ಅವ್ರವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ತಾರೆ. ಚುನಾವಣೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೋದು. ಹೆಂಗಾರ ತಿಳ್ಕೊಳ್ಳ, ಅದಾಗೇನೈತಿ. ಅವ್ನು ಯಾರು ನಮ್ಮ ಹತ್ರ ಬಂದಿರಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವ್ನು ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ನಿಲ್ಬೇಕು ಅನ್ನೋದೈತಿ.